ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ Mi 11X Pro 1 ವರ್ಷದ ನಂತರ ಕರೆಕ್ಟಾಗಿ ಡೆಡ್ ಆಗಿತ್ತಲ್ವಾ, ವಾರಂಟಿನೂ ಮುಗ್ದಿತ್ತು. ಸೊ ನಾನು ಅದರ ಬಗ್ಗೆ ಸಪ್ರೇಟ್ ಆದ ವಿಡಿಯೋ ಮಾಡಿದ್ದೆ. ಓಕೆ, ಏನಾಗಿತ್ತು ಅಂದರೆ ಫುಲ್ಲಾಗಿ ಡೆಡ್ ಆಗ್ತಿತ್ತು, ಆನ್ ಆಗ್ತಿರ್ಲಿಲ್ಲ. ಇದನ್ನು ರೆಡಿ ಮಾಡ್ಸೋಕ್ಕೆ 25,000 ರೂಪಾಯಿ ಕೇಳ್ತಾಯಿದ್ರು. ಸೊ ನಾನು ಅದ್ರ ಬಗ್ಗೆ ಟ್ವೀಟ್ ಎಲ್ಲ ಮಾಡಿ ನಿಮಗೆ ರೇಟನ್ನು ಮಾಡ್ಸೋಕ್ಕೆ ಹೇಳಿದೆ. ಸೊ ಫೈನಲ್ ಆಗಿ ಈ ಫೋನಿಗೆ ಏನಾಯಿತು ಅಂತ ನೋಡೋದಾದರೆ, ಅದೇ Mi 11X Pro ವಾರಂಟಿ ಮುಗ್ದಿತ್ತು. ಓಕೆ, ಸೊ ಈ ರೀತಿ ಟ್ವೀಟೆಲ್ಲ ಮಾಡಿದ್ಮೇಲೆ ಏನಾಯಿತು ಅಂತ ನೋಡೋದಾದರೆ, ಕಂಪ್ನಿ ಹೆಡ್ ಆಫೀಸಿಂದ ಕಾಲ್ ಮಾಡಿದರು. ಸರ್, ಈ ಥರ ಆಗಿದ್ದಕ್ಕೆ ಕ್ಷಮಿಸಿ, ನಿಮ್ಮ ಫೋನನ್ನು ಇನ್ನೊಮ್ಮೆ ತೊಗೊಂಡೋಗಿ ಸರ್ವಿಸ್ ಸೆಂಟ್ರಲ್ಲಿ ಸಬ್ಮಿಟ್ ಮಾಡಿ, ನಾವು R&D ಡಿಪಾರ್ಟ್ಮೆಂಟಿಗೆ ಕಳಿಸಿ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಏನು ಪ್ರಾಬ್ಲಮ್ ಆಗಿದೆ ಅಂತ ನನಗೆ ತಿಳಿಸ್ಲಿಲ್ಲ. ಬಟ್ ಕೆಲವು ದಿನಗಳ ನಂತರ ಒಂದು 2-3 ಡೇಸ್ ಆದಮೇಲೆ ನಿಮ್ಮ ಫೋನನ್ನು ರೆಡಿ ಮಾಡಿಕೊಡ್ಬೋದು ಅಂತ ಹೇಳಿದ್ರು. ಸರಿ, ಓಕೆ, ಏನೋ ಹೇಳ್ತಿದ್ದಾರೆ, ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳಿದೆ ಅಂತ ಅಂದ್ಕೊಂಡಿದ್ದೆ. ನಾನು ನಂಬಿಕೆ ಕೊಡೋಕ್ಕಾಗಲ್ಲ, ನಾವು ರೆಡಿ ಮಾಡಿಕೊಡ್ತೀವಿ ಅಂತ. ಬಟ್ ನೀವು ಫೋನ್ ಕೊಟ್ಟಿರಿ, ನಾವು ಸರಿ ಆಗುತ್ತೋ ಇಲ್ವೋ ಅಂತ ನಾವು ಚೆಕ್ ಮಾಡಿ ಹೇಳ್ತೀವಿ ಅಂತ ಹೇಳಿದರು. ಬುಧವಾರ ಕಾಲ್ ಮಾಡಿದೆ ಹೆಡ್ ಆಫೀಸ್ ಅವರಿಗೆ. ಕಾಲ್ ಮಾಡಿಬಿಟ್ಟು, ಸರ್ ಮೊಬೈಲ್ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಅಂತ ಕೇಳಿದೆ. ಅವಾಗ ಅವ್ರು ಹೇಳಿದ್ರು, ಹೌದು, ನಾನು ಅಪ್ರೂವಲನ್ನು ಕೊಟ್ಟಿದ್ದೀನಿ, ನಿಮ್ಮ ಫೋನ್ ರೆಡಿ ಆಗುತ್ತೆ ಅಂತ ಹೇಳಿದ್ರು. ಸೊ ಓಕೆ, ಫೈನಲ್ ಆಗಿ ಇವತ್ತು ಕಾಲ್ ಬಂದಿತ್ತು ಸರ್ವಿಸ್ ಸೆಂಟ್ರಿಂದ, ನಿಮ್ಮ ಫೋನ್ ರೆಡಿ ಆಗಿದೆ ಅಂತ ಹೇಳಿ. ಓಕೆ, ಬಂದು ತಗೊಳ್ತೀನಿ ಅಂತ ಹೇಳಿದೆ. ಮತ್ತು MI ಸರ್ವಿಸ್ ಹೆಡ್ ಆಫೀಸ್ನವ್ರು ಕಾಲ್ ಮಾಡಿದರು, ಈ ಥರ ಫೋನ್ ರೆಡಿ ಆಗಿದೆ ಅಂತೆ, ಹೋಗಿ ತೊಗೊಳ್ಳಿ ಅಂತ. ಓಕೆ ಅಂತ ಹೇಳಿ ಹೋಗಿ ತೊಗೊಂಬಂದೆ. ಸರ್ವಿಸ್ ಚಾರ್ಜ್ ಏನೂ ಇಲ್ಲ. ಸೊ ಇದರಲ್ಲಿ ಮೇನ್ ರೋಲ್ ಯಾವುದಪ್ಪ ಅಂತ ನೋಡಿದ್ರೆ, ಟ್ವಿಟರ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದು. ಸೊ ಈ ಥರ ಫೋಟೋಸ್ ಎಲ್ಲ ಹೊಡೆದು ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಕಂಪ್ನಿಯವ್ರಿಗೆ ತಿಳಿಸ್ಕೊಟ್ಟಿದ್ದು. ಸೊ ಕಂಪ್ನಿಯವರು ಆ್ಯಕ್ಷನ್ ತೊಗೊಂಡು ಸರಿ ಮಾಡಿಸ್ಕೊಟ್ರು. ಸೊ ಎಲ್ರಿಗೂ ಥ್ಯಾಂಕ್ ಯು, ಯಾಕಂದರೆ ನಿಮ್ಮ ಒಂದು ಹೆಲ್ಪ್ ಇಲ್ಲದೆ ಇದು ಆಗ್ತಾ ಇರಲಿಲ್ಲ. ಓಕೆ, ಸೊ ನೀವೆಲ್ಲರೂ ರೀಟ್ವೀಟನ್ನು ಮಾಡಿದ್ರಿ. ಓಕೆ, ಸೊ ಕಮೆಂಟ್ ಮಾಡಿದ್ರಿ. ಸೊ ನನಗೆ ಯಾರಂತಲೇ ಗೊತ್ತಿಲ್ಲ, ಅವರೆಲ್ಲ ಕೂಡ ಹೆಲ್ಪ್ ಮಾಡಿದ್ದಾರೆ. ಸೊ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಕನ್ನಡ ಯೂಟ್ಯೂಬರ್ಸ್ಗಳಿಗೂ ಥ್ಯಾಂಕ್ ಯು. ಸೋಮಶೇಖರ್ ಪಾಟೀಲ್, ಯೋಗೇಶ್ ಟೆಕ್ ಅಫಿಷಿಯಲ್, ಪಾಪಿ ಟೆಕ್ನೋ ಕನ್ನಡ ಮತ್ತು ಟೆಕ್ ಇನ್ ಕನ್ನಡ ಸಂದೀಪ್ ಅವರು. ಸೊ ಎಲ್ಲರೂ ಇದ್ರ ಬಗ್ಗೆ ಮಾತಾಡಿ ಮತ್ತು ರೀಟ್ವೀಟ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿದರು. ಎಲ್ರಿಗೂ ಥ್ಯಾಂಕ್ ಯು. ಮತ್ತು ಫೋನ್ ರೆಡಿಯಾಗಿ ತೊಗೊಂಡ್ಮೇಲೆ ಇನ್ಫಾರ್ಮ್ ಮಾಡಿದ್ದೆ ಹೆಡ್ ಆಫೀಸ್ ಅವರಿಗೆ. ಅವ್ರು ಹೇಳಿದ್ರು, ಸರ್ ಪ್ಲೀಸ್ ಆ ಒಂದು ಟ್ವೀಟನ್ನು ರಿಮೂವ್ ಮಾಡಿ ಅಂತ ಹೇಳಿದ್ರು, ಪೋಸ್ಟನ್ನು. ಸೊ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರು. ಸೊ ಅದಕ್ಕೋಸ್ಕರ ಟ್ವೀಟನ್ನು ರಿಮೂವ್ ಮಾಡಿದ್ದೀನಿ. ಸೊ ಫೈನಲಿ ಈ ಒಂದು ಫೋನ್ ಫುಲ್ಲಾಗಿ ರೆಡಿಯಾಗಿ ಸಿಕ್ಕಿದೆ. ಇನ್ನು ಸಿಮ್ಮೆಲ್ಲ ಹಾಕಿ ಟೆಸ್ಟ್ ಮಾಡಿ ನೋಡಲಿಲ್ಲ, ಟೆಸ್ಟ್ ಮಾಡಿ ನೋಡಬೇಕು, ಇನ್ನೂ ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ MI ಕಂಪ್ನಿಯವ್ರ ಮೇಲೆ ತುಂಬ ಟ್ರಸ್ಟ್ ಇಟ್ಟಿದ್ದೆ, ಕೊಡ್ತೀನಿ. ಇಫ್ ಒಳ್ಳೆ ಫೋನ್ ಇದ್ದರೆ ರೆಕಮೆಂಡ್ ಮಾಡ್ತೀನಿ, ಇಲ್ಲಾಂದರೆ ಮಾಡೋದಿಲ್ಲ. ಎಲ್ರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.